ಅದ್ಯಾಕಲ್ಲ ಅಲ್ಲಿ ಮರಿ ಕೂತ್ ಪಾಲಕ್ಕೆ ಅರ್ಧ ಗಂಟೆ ಆಯ್ತು, ನೀವ್ ಇನ್ನೂ ರೂಪಿಸ್ಕೊಂಡು ಅಲ್ಲಾಡ್ಸ್ಲೇ ಇದ್ದೀರಿ. ಹೋಗ್ತಾ ಇದೀವಲ್ಲ, ಹೋಗ್ರ ಪಟ್ಟೇತವ ಜಲ್ದಿ. ಹೆಣ್ಣಿನ ಕಡೆಯವ್ರು ಬೇರೆ ಅರ್ಧ ದಾರಿಗೆ ಬಂದಾಯ್ತು. ನನ್ ಮಕ್ಳ ಏನ್ ಬೀಗ್ರೂಟ ಬೆಳಗ್ಗೆ ಅನ್ಕೊಂಡಿದ್ದೀರಾ ಮತ್ತೆ ಅನ್ಕೆ ಅನ್ಕೊಂಡಿದ್ದೀರಾ? ಮುಂಡೆತವ ಬಣ 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 ಲಕ್ಷ್ಮಣ ಬಣ ಬಣ ಕುತ್ಕೋಣ. ಕೊಡ್ರ ಊಟಕ್ಕೆ ಕೊಡ್ರ ಇಲ್ಲಿ. ಬನ್ನಿ ಬನ್ನಿ ಬೋಟಿಗೆ ಗೊತ್ತಾಕಿ ಅವ್ರಿಗೆ ಕೊಡ್ರ. ಬೀಗ್ರೂಟ ಅಂದ್ರೆ ಹೆಂಗಿರ್ಬೇಕು? ಕರ್ಮ ಕರ್ಮ. ಅಯ್ಯೋ ಶಿವನೇ. ಇದೊಳ ತಿರ್ಕೆ ಮುಂಡೆದೆ. ಮೊದ್ಲು ಈ ಅಗಲ್ ಗನ್ಸ್ ಕಾಣೋದನ್ನ ನಿಲ್ಸು. ನಿನಗೆ ಮದ್ವೆ ಆಗೋ ತನಕ ಹುಚ್ಚ ಬಿಡಕ್ಕಿಲ್ಲ, ಹುಚ್ಚ ಬಿಡೋ ತನಕ ಮದ್ವೆ ಆಗಕ್ಕಿಲ್ಲ. ಮೊದ್ಲು ಊರ್ ತುಂಬಾ ಮಾಡ್ಕೊ ಬರ್ತೀಯಲ್ಲ ಎಡವಟ್ಗಳನ್ನ, ಅದನ್ನ ನಿಲ್ಸು. ಆಮೇಲೆ ಮದ್ವೆನೋ ತಿಥಿನೋ ಏನೋ ಒಂದ್ ಆಯ್ತದೆ ಮುಂಡೆತ್ತದ್ದು. ಇವಳೇನ್ ನಮ್ಮ ಅವ್ವನೋ ಇಲ್ಲ ದೆವ್ವನೋ, ಮದುವೆನೋ ತಿಥಿನೋ ಅಂತ ಹೇಳ್ತಾಳಲ್ಲ. ಯಾಕಾದ್ರೂ ಬಂದೋ ಈ ಭೂಮಿಗೆ? ಎಡವಟ್ ಮಾಡಿ ನಮ್ ನೆಮ್ಮದಿನ ಹಾಳು ಮಾಡಕ್ಕೆ. ಲೇ ಎದ್ದೋಗಿ ಡೈರಿಗೆ ಹಾಲಾಕ್ಬಿಟ್ವ ಹೋಗು. ಆಮೇಲೆ ಡೈರಿ ಮುಚ್ಚಿಬಿಟ್ರೆ ಅದನ್ನ ಬೇರೆ ಎಡವಟ್ ಮಾಡಿ ಕೂರ್ಸಿಯ. ಎದ್ದೋಗ್ಲಾ? ಅಯ್ಯೋ 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 ಒಯ್ತೀನಿ ಸುಮ್ನಿರವ. ಲೇ ನನ್ನ ಹೆಸರು ಇರವ ಅಲ್ಲ ಕಣ್ಲಾ, ಬೀರವ. ಮುಚ್ಕೊಂಡು ಎದ್ದೋಗು. ಸುಮ್ಮನೆ ಸಾಯ್ತಾಳೆ. ಯಾಕ್ಲಾ ಪುಟ್ಟಿದೆ? ಯಾಕ್ಲಾ ಹಂಗ್ ನೋಡ್ತಾ ಇದೆಯಾ? ಹೇಳು, ಏನಾದ್ರು ಒಂದು ಹೇಳು. ಎಡವಟ್ಟು ಅದು ಇದು ಅಂತ ಏನಾದ್ರು ಹೇಳಿ. ಹೋಳಿ ಮಕ್ಳ ಹಿಂಗ ಆಡಿ ಆಡಿ ನನ್ನ ಎಡವಟ್ಟು ಅಂತ ಹೇಳಿ ಹೇಳಿ ಊರಲ್ಲಿ ಹೆಣ್ಣು ಕೊಡ್ಲಿಲ್ಲ, ನನಗ್ ಸಾವು ಬಂದಿಲ್ಲ. ಅಲ್ಲ ಕಣ ಬಡ್ಡಿದೆ, ನಾನೇನಂದೆ ನಿನಗೆ? ಕೈಯಲ್ಲಿ ಕ್ಯಾನ್ ನೋಡ್ದೆ, ಹೊಸ್ತಂಗ್ ಕಾಣಿಸ್ತು. ಎಲ್ ತಕಂಡ್ಲ ಅಂತ ಕೇಳೋ ಅಷ್ಟರಲ್ಲಿ ಬಡ 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 ಅನ್ಬಿಟ್ಟು ಒಂದ್ ಎಡವಟ್ ಮಾಡ್ಬಿಟ್ಟಲ್ಲ. ಹೋಗು ಮುಂಡದೆ, ಡೈರಿ ಬಾಕ್ಲಾಕಕ್ ಮುಂಚೆ ಹೋಗ್ಬಿಟ್ಟುದ್ದೆ. ಹೋಗಿ ಹಾಲಾಕೋಗು. ನಿಮ್ಮವ್ವ ಕಸು ಮುಂಡಿ ತಕೊಂಡು ಮೊಕ್ಕ ಈಕ ಕೆರ್ದಾಳು. ಓ ಸೋಮ ಹಾಕಪ್ಪ. ಏಯ್ ಎಡವಟ್ಟು ಸರಿಯಾಗಿ ಹಾಲಾಕೋಕ್ ಬರೋದಿಲ್ಲ ನಿನ್ಗೆ? ನಿಮ್ಮಪ್ಪ ನಿಮಿಷ ಸುಮ್ಮನೆ ಮಲಗ್ಬಿಟ್ಟಿದ್ರೆ ಈ ಎಡವಟ್ಟೆಲ್ಲ ತಪ್ಪದಾಗ ಯಾಕಪ್ಪ ಈ ದರಿದ್ರ ಹಾಳಾದ್ದು? ಏ ಸೋಮ, ಏನವ? ಲೇ ಗದ್ದೆ ತಕ್ಕೋಗಿ ತೆವ್ರಿ ಮೇಲೆ ಕಾಂಗ್ರೆಸ್ ಗಿಡ ಬೆಳೆದ್ ನಿಂತ ಕಿತ್ತಾಕ್ಬಿಟ್ವಾ ಹೋಗು. ಉಣ್ಕೋ ಹೋಯ್ತೀನಿ ಇರವ. ಅಯ್ಯೋ ನನ್ ಮಗ್ನೆ, ಇಷ್ಟೊತ್ತಿಗೆ ನಿಂಗೇನ್ ದೇವಾಗಿವ ಮೆಟ್ಕೊಂಡೈತೇನಲ್ಲ, ಉಣ್ಣೋದಕ್ಕೆ ಯಾರು ಮಾಡ್ದವ್ರಲ್ಲ? ಎದೋಗ್ಲಾ ಬಂದ್ ಎತ್ತುವಂತೆ. ಉಣ್ತಾನೆ. ಏನು ಕರ್ಮನವ್ವ, ಉಣ್ಣಕ್ಕೂ ಕೊಡೋದಲ್ವಲ್ಲ. ಇದೇನು ತಗೊಂಡು ರಾತ್ರಿ ಹೊತ್ತು ಹಾರಾಡೋವೇನಾದ್ರು ನೈಟ್ ಏನಾದ್ರು ಬಂದವ? ಓ ಶಾಂತಕ್ಕ. ಆಹಾ ಶಾಂತಕ್ಕ. ಅಯ್ಯೋ ಇವಳು ಗಂಡ ಕಮಲಿನ ಇಟ್ಕೊಂಡಿರೋ ವಿಷಯ ಗೊತ್ತಾಗಿರ್ಬೇಕು ಪಾಪ. ಅದಕ್ಕೆ ಪಂಪ್ಸೆಟ್ ಬಾವಿಗೆ ಜಂಪಿಂಗ್ ಪ್ಲಾನ್ ಮಾಡವಳೆ. ಅಯ್ಯಪ್ಪ, ಇವಳು ಸತ್ರೆ ನಾನು ಇಷ್ಟೊತ್ತಲ್ಲಿ ಗದ್ದೆತಾಗ ಬಂದರೆ ಇವಳು ದೆವ್ವಾಗಿ ಬಾತಮ್ಮ ಅಂದರೆ ನನ್ನ ಕತೆ ಮುಗೀತು. ಮೊದಲು ಸಮಾಧಾನ ಮಾಡಿ ಮನೆಗೆ ಕಳ್ಸೋಣ. ಇರಪ್ಪ. ಶಾಂತಕ್ಕ ಸಮಾಧಾನ ಮಾಡ್ಕಕ್ಕ, ಸಮಾಧಾನ ಮಾಡ್ಕೊ, ಅಳ್ಬೇಡ, ಸಮಾಧಾನ ಮಾಡ್ಕೊ. ಕೆಲವೊಂದು ವಿಷಯಗಳು ಯಾವತ್ತಿದ್ರೂ ಗೊತ್ತಾಗ್ಲೇಬೇಕು. ಆದ್ರೂ ಈ ಕೆಟ್ಟ ನಿರ್ಧಾರ ಎಲ್ಲ ಮಾಡ್ಕೋಬಾರ್ದಕ್ಕ. ಐಕಲ್ ಮಕಾನಾದ್ರೂ ನೋಡ್ಬೇಕಲ್ವಾ? ಆದ್ರೂ ನಿನ್ನಂತ ದೇವತೆಗೆ ಆ ಗೋಪಾಲನ ಮೋಸ ಮಾಡಬಾರ್ದಾಯ್ತು.
ಅವಳಿಗೂ ಗಂಡ ಮಕ್ಕಳು ಎಲ್ಲ ಅವ್ರೆ, ಅವಳಿಗಾದ್ರೂ ಬುದ್ಧಿ ಬೇಡವಾ? ಅವನೇ ಬಿಟ್ಕೋ ಕೂತವನೇ. ಏನಂತಲ ಸೋಮ? ಪಂಚಾಯತಿ ಕಟ್ಟೆ ತಾವು ಗೋಪಾಲಣ್ಣ ಕಮಲಿನ ಇಟ್ಕೊಂಡಿರೋ ವಿಷಯ ಮಾತಾಡ್ತಾ ಇದ್ರೆ ನನಗೆ ಕರುಳು ಇಸ್ದಂಗೆ ಆಗೋದು. ಈ ವಿಷಯ ಶಾಂತಕ್ಕನ ಗೊತ್ತಾದ ಅವಳ ಕತೆ ಏನಾಗುತ್ತೋ ಅಂತ ಭಯನೂ ಆಗೋದು. ನನ್ನ ಗಂಡ ಆ ಬೋಸ್ ಹಿಡಿ ಕಂಬ್ಲಿನ ಇಟ್ಕೊಂಡವನ? ಅಕ್ಕ, ಈ ವಿಷಯ ನಿನಗೆ ಗೊತ್ತಿರ್ಲಿಲ್ವಾ? ಇಲ್ಲ ಕಲ್ಲ, ನಂಗೆ ಗೊತ್ತಿರ್ಲಿಲ್ಲ. ನನಗೆ ಗೊತ್ತಿತ್ತು ಕಣ್ಲಾ, ನನಗೆ ಗೊತ್ತಿತ್ತು ಇಂಥದ್ದೊಂದು ದಿನ ಬಂದೇ ಬರುತ್ತೆ ಅಂತ ನನಗೆ ಗೊತ್ತಿತ್ತು. ವಾರಕ್ಕೆ 3 ದಿವಸ ಸಂತೆಗೆ ಹೋಯ್ತೀನಿ ಹೊಸ ಹೊಸ ಟಗರು ಬಂದೇವೆ ಅಂತ ಹೇಳೋಯ್ತಾ ಇದ್ದ. ನನಗಾಗ್ಲೇ ಅನುಮಾನ ಶುರುವಾಗಿತ್ತು. ಇವತ್ತು ನೀನ್ ಹೇಳ್ದಾಗ ದಿಟ್ಟಾಯ್ತು ನೋಡು. ಐತೆ ಕಣ್ಲಾ, ಐತೆ. ಸೋಮ, ನೀನ್ ನನ್ನ ಪಾಲಿಗೆ ದ್ಯಾವ್ರು ಬಂದಂಗೆ ಬಂದಿದ್ಯಾ. ಇವತ್ತು ಅವ್ರಿಬ್ರಿಗೂ ಮಾಡ್ತೀನಿರೋ. ಮಂತ್ ಯಾಕಕ್ಕ ಮುಕ್ತಿರ್ಕ ಅಳ್ತಿದ್ಯಾ? ಓ ಅದಾ, ಕಾಲಿಗೆ ಗೊಬ್ಲಿ ಮುಳ್ಳು ಚುಚ್ಕೊಂಡು ಸ್ಯಾನೆ ಉರಿತಿತ್ತು, ಅದಕ್ಕೆ ಅಳ್ತಾ ಕೂತಿದ್ದೆ. ಆದ್ರೂ ಸೋಮ, ನೀನ್ ನನ್ನ ಪಾಲಿಗೆ ದ್ಯಾವ್ರು ಬಂದಂಗೆ ಬಂದೆ ಈ ವಿಷಯ ಹೇಳಿದ್ಯಾ ಕಣ್ಲಾ. ಇವತ್ತೈತೆ ಆ ಮಿಟ್ಟಿಗ್ ನೋಡಿ ಕಮ್ಲಿಗೂ ನನ್ನ ಗಂಡಿಗೂ ಎಕ್ಕಡ ಸೇವೆ ಮಾಡಿ ಪಂಚಾಯತಿ ಕಟ್ಟೆಗೆ ಹೇಳ್ಕೊಬತ್ತೀನಿ. ಇದೇನಪ್ಪ? ಅಯ್ಯಯ್ಯೋ, ಇವಳು ಕುಂಟ್ಕೋ PT ಉಷಾ ಓಡ್ದಂಗೆ ಓಡ್ತಾವಳೆ. ಈ ವಿಷಯ ಗೋಪಾಲನಿಗೆ ಗೊತ್ತಾದರೆ ಉಳಿಸೇನ ನನ್ನ ಫಸ್ಟ್ ಹೋಗಿ ಮನೆಗೆ ಸೆಟ್ಲ್ ಆಗ್ಬೇಕು. ಕರ್ಮ. ಅವ್ವಾ ಅವ್ವಾ, ಏನ್ಲಾ? ಊಟಕ್ಕೆ ತಾರವಾ? ಅಯ್ಯೋ ಗಬ್ ನನ್ ಮಗನೇ, ಕಾಂಗ್ರೆಸ್ ಗಿಡ ಕಿತ್ತು ಬಂದು ಗಬ್ನ ಆರ್ತಿದ್ಯಾ? ಎದ ಸ್ನಾನ ಮಾಡ್ಲಾ? ಎದ್ದೋಯ್ತು. ಆಯ್ತು ಕಣೀರವು. ಸೋಮ, ಯಾರು? ನಾನ್ ಕಣಪ್ಪ, ಗೋಪಾಲಣ್ಣ. ಓ ಗೋಪಾಲಣ್ಣ, ಬಾ ಒಳಿಕೆ. ಏನ್ ಮಾಡ್ತಾ ಇದೀಯ ದೊರೆ? ಗದೆ ತಗೋಗಿದ್ದಲ್ಲ, ಸ್ವಲ್ಪ ಮೈಕೈ ನೋವಿತ್ತು, ಬಿಸಿನೀರು ಕತ್ತವ್ರಿಗನ. ಅಲ್ಲ, ನೀನೇನೋ ಮೈಕೈ ನೋವಿಗೆ ಬಿಸಿನೀರು ಇಕ್ಕತ್ತಾ ಇದ್ದಿ, ಅಲ್ಲಿ ನಮ್ಮನೆಗೆ ಯಾಕೆ ಬೆಂಕಿ ಹಚ್ಬಿಟ್ಟು ಬಂದಿದ್ದಿ? ಯಾರು? ಓ ಗೋಪಾಲ, ಏನಪ್ಪ ಏನಾಯ್ತು? ಅಲ್ಲ ಬೀರಮ್ಮ, ನಿನ್ನ ಮಗ ನನ್ನ ಹೆಂಡತಿಗೆ ಹೇಳ್ಬಾರ್ದನ್ನೆಲ್ಲ ಹೇಳ್ಬಿಟ್ಟು ಅವಳ ಕೈಲಿ ಪೊರ್ಕೆ ಸೇವೆ ಮಾಡಿಸಿ ನನ್ನ ಮೈಯೆಲ್ಲ ಬರೋ ಥರ ಒಡಿಸಿ ಮನೆ ಹಾಳು ಕೆಲಸ ಮಾಡ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ತಲೆಗೆ ಬೆಚ್ಚಗೆ ನೀರು ಇಕ್ಕೋತಾವನಲ್ಲ, ಇವನ್ನ ಲೇ ಬಲ ಆಚೆಗೆ. ಗೋಪಾಲ, ಅದೇನಾಯ್ತು ಅಂತ ಸರಿಯಾಗಿ ಹೇಳ್ ಮಗ. ನೋಡು, ಅವ್ನು ಏನಾದ್ರೂ ಹಂಗೇನ ಮಾಡಿದ್ರೆ ನಾನೇ ಗಾಚಾರ ಬಿಡಿಸ್ತೀನಿ. ಅಯ್ಯೋ, ನೀನು ಗ್ರಾಚಾರ ಬಿಡಿಸಿ ಏನು ಪ್ರಯೋಜನ? ಅಲ್ಲಿ ನನ್ನ ಸಂಸಾರಕ್ಕೆ ಗ್ರಹಣ ಹಿಡಿಸಿ ಎಡವಟ್ಟು ಮಾಡ್ಬಿಟ್ಟು ಬಂದವನೇ ನಿನ್ನ ಮಗ. ಇವತ್ತು ಪಂಚಾಯತಿಲಿ ಏನಾದರೂ ಹೆಚ್ಚು ಕಮ್ಮಿ ಆಗಬೇಕು, ಅವಾಗಿರೋದ ನನ್ನ ಮಗನಿಗೆ. ಏ ಗೋಪಾಲ, ಅದೇನ್ ವಿಷಯ ಅಂತ ಸರಿಯಾಗಿ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಕಸದ ಪರ್ಕೆ ತಗೊಂಡು ಮುಖ ಕರೆದು ಬಿಡ್ತೀನಿ. ಹಾ, ಕೆರೆದು ಬಿಡವ, ಬಾ ಕೆರೆದು ಬಿಡು. ನನ್ನ ಹೆಂಡತಿ ಕೆರೆದು ಅರ್ಧ ಜೀವ ಮಾಡಿಕೊಳ್ಳೆ, ನೀನು ಕೆರೆದು ಬಿಟ್ಟು ಜೀವನೇ ತೆಗೆದು ಬಿಡತ್ತಾಗೆ. ಅಲ್ಲ, ಕಾಲೋನಿ ಕಂಬ್ಲಿನ ನಾನು ಮಡಿಕೊಂಡಿದ್ದೀನಿ ಅಂತ ನಿನ್ನ ಮಗ ದುರ್ಬಿನ್ ಹಾಕೊಂಡು ಏನಾದರೂ ನೋಡಿದ್ನ? ಇಂಥ ಎಡವಟ್ಟು ಕೆಲಸ ಮಾಡಿಬಿಟ್ಟು ನಮ್ಮ ಸಂಸಾರ ಹಾಳು ಮಾಡ್ಬಿಟ್ಟು ಬಂದವನಲ್ಲ, ಇವತ್ತು ಪಂಚಾಯತಿಲಿ ಏನಾದರೂ ಹೆಚ್ಚು ಕಮ್ಮಿ ಆಗಲಿ ಅವಾಗಿರೋದು ಅವನಿಗೆ. ಥೂ, ನಿನ್ಗೆ ಅಂತಿಂತ ಎಡವಟ್ಟು ಸಾವು ಬರಲ್ಲ ನನ್ನ ಮಗನೇ ನಿನಗೆ. ಅಲ್ಲ ಕಣು ಬೇವರ್ಸಿ ನನ್ನ ಮಗನೇ, ಅವನು ಯಾವನ್ನಾದ್ರೂ ಇಟ್ಕೊಳ್ಳಿ, ಯಾವನ್ನಾದ್ರೂ ಕಟ್ಕೊಳ್ಳಿ, ನಿನಗೆ ಹಾಕ್ಲೇಬೇಕು ಊರು ಉಸಾಬರಿ. 3 ಹೊತ್ತು 3 ಸೇರ್ ಅನ್ನ ತಿಂತಿಯಲ್ಲ, ಮುಚ್ಕೊಂಡು ಮನ್ಲಿರಕ್ಕಾಗಲ್ವಾ? ನಿಮ್ಗೆ ಹಾಕೋಬೇಕು ಊರು ಉಸಾಬರಿ. ಆ ದೇವ್ರು ನಿನ್ನಂತ ನನ್ನ ಮಗನ್ ಸಾವಾದ್ರೂ ಕೊಡ್ಬಾರ್ದಾ? ಹೊರದವನೇ. ಆ ಕಾಲೋನಿ ಕಮಲಿನ ಗೋಪಾಲಣ್ಣ ನಿಜವಾಗಿ ಇಟ್ಕೊಂಡವ್ರೆ ಕಣವ್ವ. ಅಯ್ಯೋ ಬೇವರ್ಸಿ ನನ್ನ ಮಗನೇ, ಈಗ ಮಾಡಿರೋ ಸಾಲ್ದು ಅಂತ ಮತ್ತೆ ಅದನ್ನೇ ಮಾತಾಡ್ತಿದ್ಯಾ? ನೋಡು, ನನಗ್ ಮಗನೇ ಇಲ್ಲ ಅನ್ಕೊಂಡ್ಬಿಡ್ತೀನಿ. ಎಲ್ಲಾದ್ರೂ ಹೋಗಿ ನೆಗದಿದ್ ಸಾಯಿ, ಹಾಳಾಗೋಗು. ಓ ಅಣ್ಣ, ಏನು ಕಸ ಗಿಸ ಎಲ್ಲ ಹೊಡೆದೀಚೆ ಆಗ್ತಾ ಇದೆಯಾ? ಓಹೋ ಪಾಪಣ್ಣ, ಇವತ್ತು ನಿನ್ ಗಾಚಾರ ಫಿಕ್ಸ್. ಯಾಕೋ ಮರೆ ಹಿಂಗ್ ಮಾತಾಡಿ ಇವಾಗ ನಾನು ಶಿವನಾರಾಯಣ ಅಂತ ಬಾಗಿಲು ತೆಗ್ದೀನಿ, ಅವಾಗ ಗಾಚಾರದ ಬಗ್ಗೆ ಮಾತಾಡ್ತೀಯಲ್ಲಪ್ಪ ನೀನು. ಬತಾವ್ ನೋಡಲ್ಲಿ ಬೋರಾಪುರದ ಎಡವಟ್ ರಾಜ. ತಗೋ ಬಸ್ವಾ, ಅವ್ನು ಹಂಗೆ ಕಳಿಸ್ಬಿಡ್ಲ, ನಿಂಗೆ ಒಂದು ಕೊಟ್ಟರು ಓಟಿ ಬೇಕಾದ್ರೆ ಕೊಡ್ತೀನಿ ಲವ್.
ಆಯ್ತು ಕಲ್ಲ, ನಾನು ಟ್ರೈ ಮಾಡ್ತೀನಿ. ಎಡವರ್ಸಮ್ಮ ನಿಂತ್ಕೊಳ್ಳೋ. ಏನು ಇವತ್ತು ಬೆಳಗ್ಗೆನೆ ಎಣ್ಣೆ ಅಂಗಡಿ ಕಡೆ ಗಾಳಿ ಬೀಸ್ಬಿಟ್ಟದೆ. ಓ, ಗೋಪಾಲಣ್ಣವ್ರ ಮನೆ ಸಂಸಾರ ಹಾಳು ಮಾಡೋದು ಖುಷಿಗ? ಮಕ್ಕಳ ಕಿತ್ತೋಯ್ತವ ಮಗನೇ. ಮುಚ್ಚಪ್ಪ ಸಾಕು, ಆಗ್ಲೇ ಕಿತ್ತೋಗವೆ. ಲವ್, ನಿನ್ಗೆ ಯಾಕ್ಲ ಬೇಕಿತ್ತು? ನೀನ್ ಇಟ್ಟಿರೋ ಪಿಟ್ಟಿಂಗ್ಗೆ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟದೆ. ಅಲ್ಲ ಕಲ್ಲ, ಆ ಶಾಂತಕ ಗೋಪಾಲಣ್ಣ ಬ್ಯಾಡವೇ ಬೇಡ ಅಂತ ಅಂದ್ಬಿಟ್ಟು ಪಂಚಾಯತಿಗೆ ಸೇರ್ಸವಳೆ. ಲೈಟ್ ಇಲ್ದೇ ಬ್ರೈಟ್ ಆಗಿ ಉಡ್ಸ್ಬಿಟ್ಟಲ್ಲ ಅವ್ರ ಮನೆಯ. ಬಡತದೆ ಆ ಕಾವುಗೆ ನೀನ್ ಭಸ್ಮ ಆಗ್ಬಿಟ್ಟಿಯೇ. ಒಂದಷ್ಟು ದಿನ ಊರ್ ಬಿಟ್ಬಿಟ್ಟು ಹೊಂಟೋಗ್ಬಿಡು, ಎಲ್ಲಾರು ಹೋಗಿ ಬದಿಕತಿಯೇ. ನಿಮ್ಮ ಮನೆಯವ್ರನ್ನೇನೋ ಇಟ್ಕೊಂಡಿದ್ದೀನ ಮಗನ ಕಾಪ್ಟರ್ ಸಾಕ್ಬಿಡ್ತೀನಿ. ಅಲ್ಲಿ ಪಾಪಣ್ಣನ ಅಂಗಡಿಲಿ ಆಮ್ಲೆಟ್ಗೆ ಈರುಳ್ಳಿ ಬೇಕಂತೆ, ಕತ್ತರಿಸ್ಕೊಡೋಗು. ನನ್ನ ಮಕ್ಳ, ನಿಮ್ಗೆ ಹೇಳ್ದಾಗ ಉರಿತದೆ, ನಮ್ಗೆ ಹೇಳಿದ್ರೆ ಏನ್ ಐಸ್ಕಂಡಿ ಇಟ್ಟಂಗಂಡಾಗ ಆದದ್ಲ. ಏಯ್ ಬಡ ಬಡಿತಾರೆ ಎರ್ಬೇಟ್ ಏನ್ ಹೇಳಿದ್ರು ಕೇಳವಲ್ಲಪ್ಪ ಇವನು. ಪಾಪಣ್ಣ ಕ್ಲೀನ್ ಮಾಡ್ತಾ ಇದ್ದೀರಾ? ಸರಿ, ಒಂದು ಕ್ವಾರ್ಟ್ ಓಟಿ ಕೊಡ್ಬಲ್ಲ, ತಲೆ ಕೆಟ್ಟೋಗದೆ. ನೋಡಿಯಪ್ಪ ಬಾ. ಬಸ್ವಾ, ಇವತ್ತು ಪಂಚಾಯತಿಲಿ ಶಾಂತಕ್ಕನ್ಗೆ ಏನಾದರೂ ಅನ್ಯಾಯ ಆಗ್ಲಿ ಮಾಡ್ತೀನಿ. ಹೋಯ್ತೀನಿ ಇವಾಗ ಪಂಚಾಯತಿ ತಾವು. ಮುಗೀತು ಇವತ್ತು ಕತೆ. ಅವ್ರ ಸಂಸಾರನ ಇವತ್ತು ಪರ್ಮನೆಂಟಾಗೆ ದೂರ ಮಾಡಿಬಿಡ್ತಾನೆ, ಇಲ್ಲ ಇವನ್ ಪರಮಾತ್ಮ ಪಾದ ಸೇರ್ಬಿಡ್ತಾನೆ. ಏನ್ರಲ್ಲ ಯಾರಲ್ಲ ಪಂಚಾಯತಿಗೆ ಸೇರ್ಸೋದು? ಏನ್ಲ ವಿಚಾರ? ಶಾಂತಕ್ಕನ್ ಕೋಣ ಕರ ಹಾಕಿದಂತೆ, ಅದಕ್ಕೆ ಹೇಳಿ ಕರೆದದ್ದು. ಹೌದಾ? ಎಂತದಕ್ಕರ? ಯಾವನ್ಲ ಅವನು? ಇವನೇನೋ ಬಂದ್ ನೋಡಿರೋ ತರ ನನ್ ಕೊಡ್ಕೆಲಿ ಕೋಣ ಕರ ಹಾಕದನ್ನ. ಅಂಬಿಕಾ ನಿಂತ್ಕೊಳ್ಳಲೇ. ರೇ ಇರೇ ಹೊಡ್ರೆ, ಯಾವ ಲೋಕದಲ್ಲಾರು ಕೋಣ ಕರ ಹಾಕದಿದ್ರಿ? ಹೌದಾ ಅಂತ ಬಾಯ್ ಬಿಡ್ತಿರಲ್ಲ. ಶಾಂತಮ್ಮ, ನಿನ್ ಸಮಸ್ಯೆ ಏನಿದೆ ಹೇಳಮ್ಮ. ಅಯ್ಯೋ ಅಯ್ಯೋ ಅಯ್ಯೋ, ಏನು ಅಂತ ಹೇಳಿ ಈ ಮೂದೇವಿ ಕತೆಯ ಯಜಮಾನ್ರೆ. ಇವನಿಂದ ನನ್ನ ಸಂಸಾರವೇ ಹೋಯ್ತೈತೆ. ನನ್ನ ಗಂಡನೇ ದ್ಯಾವ್ರು, ಇವ್ರಪ್ಪ ಅಮ್ಮನೇ ನನ್ನ ಅತ್ತೆ ಮಾವ, ಇವ್ನು ಹುಟ್ಟಿರೋ ಮಕ್ಕಳೇ ನನ್ನನ್ನು ಮುಂದಕ್ಕೆ ಸಾಕೋರು ಅಂತ ಹೆಂಗೋ ಇವನ್ ತಂದಾಕೋದ್ರಲ್ಲಿ ಅಷ್ಟೋ ಇಷ್ಟೋ ಜೀವನ ಮಾಡ್ತಾ ಇದ್ರೆ, ಈ ಮಿಟುಗ್ಲಡಿ ಮಿಂಚುಳಿ ಕಾಲೋನಿ ಕಂಬ್ಳಿನ ಮಡಿಕೊಂಡು ನನಗೆ, ನನ್ನ ಮಕ್ಕಳಿಗೆ, ಈ ನನ್ನ ಗಂಡ ಅವಳ ಮಿಂಡ ಮೋಸ ಮಾಡ್ತಾವನೆ ಯಜಮಾನ್ರೆ. ನೀವೇ ನ್ಯಾಯ ಕೊಡಿಸ್ಬೇಕು. ಯಾವಳು ನಮ್ಮ ಮಿಸಸ್ನ ಮಿಂಚುಳಿ ಅಂದದ್ದು? ಅವಳು ಮಿಂಚುಳಿ ಅಲ್ಲ, ಸೀರಿಯಲ್ ಸೆಟ್. ಏನಕ್ಕೆಲ್ಲ ಬಡ್ಡಿದ? ಏಯ್ ಗೋಪಾಲ, ನೀನು ಎಷ್ಟು ಹೇಳ್ತಾ ಇರೋದು ನಿಜಾನ್ಲ? ಅಲ್ಲ ಗೌಡ್ರೆ, ಆ ಎಡವಟ್ ಸೋಮನ್ ಮಾತು ಕೇಳ್ಕೊಂಡು ಇವಳು ಪಂಚಾಯತಿ ಕರೆದವಳಲ್ಲ, ಇದೆಲ್ಲ ಸುಳ್ಳು ಬಿಡಿ. ನೀನ್ ಇಡ್ತೀನಿ ಚಿಕ್ಕ ಮಗುವನಪ್ಪ. ನೀನ್ ಆಡ್ತಾ ಇರೋ ನಾಟಕ ಏನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀನಪ್ಪ. ನೀನ್ ಆಡ್ತಾ ಇರೋ ನಾಟಕ ಇಡೀ ಊರಿಗೆಲ್ಲ ಗೊತ್ತು. ಪಿತ್ರವಳಿ ನಾಟಕ ಬೇಡ ನೀನು. ನೀ ಸರಿಯಾಗಿ ಹೇಳ್ತು, ಗೊತ್ತು ಒಪ್ಕಲಿಲ್ಲ ಅಂತಂದ್ರೆ ಫರ್ದರ್ ಆಕ್ಷನ್ ತಗೋಬೇಕಾಯ್ತದೆ ನಿನ್ ಮೇಲೆ. ಅದು ಗೌಡ್ರೆ, ನಮ್ಮ ಪಂಪ್ ಸೆಟ್ಟು ಅವ್ರ ಪಂಪ್ ಸೆಟ್ಟು ಅಕ್ಕಪಕ್ಕದ್ದೆ. ಹಿಂಗೆ ಹೋಯ್ತಾ ಬತ್ತಾ ಪರಿಚಯ ಆಗ್ಬಿಟ್ಟು ಒಂದೇ ಒಂದು ಕಿತ್ತ ಸ್ವಿಚ್ ಹಾಕ್ಬಿಟ್ಟೆ. ಅದೇ ಫಸ್ಟು ಅದೇ ಲಾಸ್ಟು, ಇನ್ಯಾವತ್ತೂ ಹಿಂಗೆ ಆಗಕ್ಕಿಲ್ಲ. ಇನ್ಮೇಲೆ ನಾನಾಯ್ತು, ನನ್ನ ಸಂಸಾರ ಆಯ್ತು ಅಂತ ಚಪ್ಪಗೆ ಇದ್ಬಿಡ್ತೀನಿ. ಇದೊಂದ್ಸರಿ ಕ್ಷಮಿಸ್ಬಿಡಿ ಗೌಡ್ರೆ. ಏ ತಪ್ಪು ತಪ್ಪು, ನಾನೇ ಬಿಡುದಿಲ್ಲ. ಹೈಕೋರ್ಟ್ಗೆ ಹಾಕ್ತೀನಿ, ಸುಪ್ರೀಂ ಕೋರ್ಟ್ಗೆ ಹಾಕ್ತೀನಿ, ಹಾಕ್ತೀನಿ. ಏಯ್ ಮುಚ್ಕ ನಿಂತ್ಕಲ್ಲ. ನಿನ್ ಪಂಪ್ ಸೆಟ್ ಮನೆ ಸುಚ್ಚ ನೀನ್ ಕರೆಕ್ಟ್ ಆಗಿ ಆನ್ ಮಾಡಿದ್ರೆ ಇನ್ನೊಬ್ಬ ಯಾಕಲ ಬಂದು ಆನ್ ಮಾಡ್ತಿದ್ದ? ನಾನೇನ್ ಮಾಡ್ಲಿ ಯಜಮಾನ್ರೆ, ಕಾಯಲ್ಲಿ ಹೋಗ್ಬಿಟ್ಟದೆ. ನಿಂಗೆ ಕುಡಿದ್ರೆ ಕಾಯಲು ಹೋಯ್ತದ, ಕಿಡ್ನಿಲು ಹೋಯ್ತದ, ನಿಂತ್ಕೊಬಿಡ್ತದ. ಏ ಗೋಪಾಲ, ನೀನು ಕಂಡೋರ್ ಹೆಂಡ್ತೀರ್ನ ಪಂಪ್ ಸೆಟ್ ಕರ್ಕೊಂಡು ಹೋದದ್ದು ಮೊದಲನೇ ಅಪರಾಧ. ಆದರೂ ಇನ್ನೊಂದ್ಸಲ ಈ ಥರ ತಪ್ಪನ್ನ ಮಾಡಲ್ಲ ಅಂತ ನೀನಾಗಿ ನೀನು ಇಲ್ಲಿ ಕ್ಷಮೆ ಯಾಚಿಸ್ತಾ ಇರೋದ್ರಿಂದ ನಿನಗೆ ಅವಕಾಶ ಕೊಡ್ತಾ ಇದ್ದೀವಿ. ಸೊ ಇನ್ನೊಂದ್ಸಲ ನೀನೇನೋ ಥರ ಈ ತಪ್ಪು ಮಾಡಿದ್ರೆ ನಿನಗೆ ಕಠಿಣ ಕ್ರಮ ತಗೋಬೇಕಾಯ್ತದೆ. ಈಗ ಮಾಡಿರುವಂಥ ಅಪರಾಧಕ್ಕೆ ಮಾರಮ್ಮನಿಗೆ 2001, ಆ ಕಮಲಮ್ಮನ ಗಂಡನಿಗೆ 5001 ರೂಪಾಯಿ ಕೊಡ್ತೀವಿ. ಅಬ್ಜೆಕ್ಷನ್. ಬಂದ ನೋಡಿ ಎಡವಟ್ ನನ್ನ ಮಗ, ಕೊಡ್ತಾ ನೋಡಿ ತೀರ್ಮಾನಕ್ಕೆ ತೆಗಣೆ ಔಷಧಿಯ. ಅಲ್ಲ ಯಜಮಾನ್ರೆ, ಗಂಗೈನ ಹೆಂಡತಿ ಕಮಲಿನ ಗೋಪಾಲಣ್ಣ ಇಟ್ಕೊಂಡಿದ್ರು ಮಾರಿಗುಡಿಗೆ 2000, 5001 ರೂಪಾಯಿ ಅವನು ಕಟ್ಕೊಟ್ಟು ಪೂರ್ಣಮ ಅಂತ ಮಾಡ್ತಾ ಇದ್ರಲ್ಲ. ಕ್ವಾರ್ಟರ್ ಓಟಿ ಜೊತೆಗೆ ಬೋಟಿಗೆ ಆಯ್ತು ಅಂತ ಓಡ್ತಾವನೆ. ಇದು ಒಂದು ನ್ಯಾಯವೇ? ಅಲ್ಲ ಶಾಂತಕ್ಕ,
5,000 ರೂಪಾಯಿ ದಂಡ ಹಾಕ್ಬಿಟ್ಟು ನ್ಯಾಯ ಮುಗಿಸೋರಲ್ಲ, ನಿನ್ನ ಗಂಡನಿಗೆ 5,000 ರೂಪಾಯಿ ದೊಡ್ಡ ವಿಷಯನೇ. ಇನ್ನೂ ಜ್ಞಾನ ಆಯಿತು ಅಂತ ಇನ್ನೊಂದು 2 ಸತಿ ಸ್ವಿಚ್ ಆನ್ ಮಾಡ್ತಾನೆ. ಆಗ್ಲೂ ದಂಡ ಕಟ್ಟಿರಾ? ನಿನ್ನ ದುಡ್ಡು ಬೋಳು, ನಿನ್ನ ಸಂಸಾರನೂ ಗೋಳು. ಹಂಗಲ್ಲ ಕಲ್ಲ ಸೋಮ, ಯಜಮಾನ್ರು ಇನ್ನೊಂದ್ಸರಿ ತಪ್ಪಾಗಕ್ಕಿಲ್ಲ. ಅಕಸ್ಮಾತ್ ಏನಾದ್ರು ಆದ್ರೆ ಕಠಿಣ ಕ್ರಮ ತಗತೀನಿ ಅಂದವ್ರಲ್ಲ, ಅದಕ್ಕೆ ಒಪ್ಕೊಂಡೆ. ಕಠಿಣ ಕ್ರಮ ತಗತಾರೆ. ಇಷ್ಟು ದಿನ ಇಟ್ಕೊಂಡಿದ್ದಾಯ್ತು, ನೆಕ್ಸ್ಟ್ 2ನೇ ಹೆಂಡತಿ ಕಟ್ಕೊಬಿಡ್ಲಾ ಅಂತ ತೀರ್ಮಾನ ಮಾಡ್ತಾರೆ. ಒಪ್ಕೊಂಡ್ಯಾ? ಏಯ್ ಲೋಪರ್ ನನ್ನ ಮಗನೇ, ಪಂಚಾಯತಿ ತೀರ್ಮಾನ ಕೊಟ್ಮೇಲೆ ನಿಂದೆಲ್ಲ ಕುಸ್ರು ಚಿಕ್ಕ ನಿಂತ್ಕಲ್ಲ. ಸಂತಮ್ಮ, ಈ ಎಡವಟ್ಟು ಮಾತಿಗೆ ತಲೆ ಆಡಿಸ್ಕೆ ಇಲ್ಲೇ ನಿಂತ್ಕತ್ತೀಯೋ, ಇಲ್ಲ ಪಂಚಾಯತಿಗೆ ಮರ್ಯಾದೆ ಕೊಟ್ಟು ನಿನ್ನ ಗಂಡನ ಕರ್ಕ ಮನೆಗೆ ಹೋಯ್ತೀಯೋ? ಇನ್ನೊಂದೇ ಒಂದು ಗೀತ ಅಬ್ಜೆಕ್ಷನ್. ಅದೇನು ಬಗಳ? ನಾಳೆ ದಿನ ನಮ್ಮ ಶಾಂತಕ್ಕನಿಗೂ ಯಾರ ಮೇಲಾದ್ರೂ ಕುಚ್ಚು ಆಗಿ ಸ್ವಿಚ್ ಹಾಕಿದ್ರೆ ಆಗ್ಲೂ 5,000 ಕಟ್ಟಿ ಬಿಟ್ಬಿಡ್ತೀರಾ ಅಲ್ವಾ ಶಾಂತಕ್ಕ? ಅಯ್ಯೋ, ನಿನ್ ಪಾಲ್ ನನ್ನ ಎತ್ತ ತುರ್ಕ ನನ್ನ ಸಂಸಾರ ಉಳಿಸ್ತೀಯ ಅಂದ್ರೆ ನನ್ನ ಪಾಲಿನ ಯಾವ್ರಿದ್ದಂಗೆ ಅಂತ ನಾನ್ ಅನ್ಕೊಂಡ್ರೆ ನನ್ನೇ ಕರೆಂಟು ಅಂದ್ಯೋ. ನಿಂತ್ಕೊಳ್ಳೋ ಎಡವಟ್ ನನ್ ಮಗ್ನೆ, ಎಲ್ಲಿಗೆ ಹೋಯ್ತೀಯೋ? ನಿಂತ್ಕೊಳ್ಳೋ. ಯಾರು ಕೈ ಬಿಡಿ. ನಾನಾ ನಿಮ್ ಪಾಲಿನ ಖುಷ್ಬು. ಮತ್ತೆ ನಾನ್ಯಾರು? ನನ್ ಪಾಲಿನ ಎಡ್ವಟ್ ರಣದೀರ. ಸರಿ, ಫಸ್ಟ್ ಇಲ್ಲಿಂದ ಓಡೋಗೋಣ, ಆಮೇಲೆ ಕೂತ್ ಮಾತಾಡೋಣ.